ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಜಟಾಪಟಿ. ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು. ಖರ್ಗೆ ಹಿಂದಿನ ಅನುಭವಗಳಿಂದ ಪಾಠ ಕಲಿಯಲಿ. ಆರ್ಎಸ್ಎಸ್ ನಿಷೇಧ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಒಂದಷ್ಟು ವಿರೋಧಾತ್ಮಕ ಹೇಳಿಕೆಗಳನ್ನ ನೀಡಿದ್ರು. ಪುತ್ರನ ಹೇಳಿಕೆ ಬೆಂಬಲಿಸಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ರು. ಇದೀಗ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಂಘ ಪರಿವಾರ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದೆ. ಆರ್ಎಸ್ಎಸ್ ನಿಷೇಧ ಮಾಡಬೇಕು ಎಂಬ ಖರ್ಗೆ ಹೇಳಿಕೆಗೆ ಆರ್ಎಸ್ಎಸ್ ಸರಸಂಚಾಲಕ ದತ್ತಾತ್ರೇಯ ಹೊಸಬಾಳೆ ಖಡಕ್ ತಿರುಗೇಟು ನೀಡಿದ್ದಾರೆ. ಹೌದು, ಆರ್ಎಸ್ಎಸ್ ನಿಷೇಧದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ರು. ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದಿದ್ದ ಖರ್ಗೆ, ದೇಶದಲ್ಲಿ ಹೆಚ್ಚಿನ ಸಮಸ್ಯೆಗಳು ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉದ್ಭವಿಸುತ್ತಿರುವುದು ಬಿಜೆಪಿ ಹಾಗೂ ಆರ್ಎಸ್ಎಸ್ನಿಂದ ಆಗಿರುವುದು. ಹಾಗಾಗಿ ಈ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ವಲ್ಲಭಭಾಯ್ ಪಟೇಲ್ ಮಂಡಿಸಿದ ಅಭಿಪ್ರಾಯಗಳನ್ನ ಗೌರವಿಸುವುದು ನಿಜವಾದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿದ್ರು. ಜಬಲ್ಪುರ್, ಮಧ್ಯಪ್ರದೇಶ್, ಕರ್ನಾಟಕದಲ್ಲಿ ಆರ್ಎಸ್ಎಸ್ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಜಟಾಪಟಿ ಮುಂದುವರೆದಿದೆ. ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಪತ್ರ ಬರೆದು ಒತ್ತಾಯಿಸಿದ್ರು. ಬಳಿಕ ಸರ್ಕಾರ ಕೂಡ ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಸಂಘಟನೆಗಳು ಸರ್ಕಾರ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕಡ್ಡಾಯ ಎಂಬ ನಿಯಮ ರೂಪಿಸಿತ್ತು. ಇದರ ಬೆನ್ನಲ್ಲೇ ಪುತ್ರನ ಹೇಳಿಕೆ ಬೆಂಬಲಿಸಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ರು. ಇದೀಗ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಂಘ ಪರಿವಾರ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದೆ. ಆರ್ಎಸ್ಎಸ್ ನಿಷೇಧ ಮಾಡಬೇಕು ಎಂಬ ಖರ್ಗೆ ಹೇಳಿಕೆಗೆ ಆರ್ಎಸ್ಎಸ್ ಸರಸಂಚಾಲಕ ದತ್ತಾತ್ರೇಯ ಹೊಸಬಾಳೆ ಖಡಕ್ ತಿರುಗೇಟು ನೀಡಿದ್ದಾರೆ. ಖರ್ಗೆ ಕಾರ್ಯಕ್ಕೆ ಸಿಗುತ್ತಾ ಸಕ್ಸಸ್? ಆರ್ಎಸ್ಎಸ್ಗೆ ಬೀಳುತ್ತಾ ಖರ್ಗೆಯ ಕೊಡಲಿ ಏಟು? ಹಾಗಿದ್ರೆ ಹೊಸಬಾಳೆ ಕೊಟ್ಟ ಉತ್ತರವಾದ್ರೂ ಏನು? ಖರ್ಗೆ ಹೇಳಿಕೆಗೆ ಹೊಸಬಾಳೆಯವರು ಕೊಟ್ಟ ಉತ್ತರವಾದ್ರೂ ಏನು ಎನ್ನುವುದನ್ನ ನೋಡೋದಾದ್ರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಆರ್ಎಸ್ಎಸ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದೆ. ಆರ್ಎಸ್ಎಸ್ ಸರಸಂಚಾಲಕ ದತ್ತಾತ್ರೇಯ ಹೊಸಬಾಳೆ ಆರ್ಎಸ್ಎಸ್ ನಿಷೇಧಿಸೋ ಹೇಳಿಕೆ ಈಗಿನದ್ದಲ್ಲ, ಹಳೆಯದ್ದು ಎಂದಿದ್ದಾರೆ. ಈ ಹಿಂದೆಯೂ ಸಂಘವನ್ನ ನಿಷೇಧಿಸುವ ಪ್ರಯತ್ನಗಳು ನಡೆದಿದ್ವು. ಆದ್ರೆ ಪ್ರತಿ ಬಾರಿಯೂ ಅದು ಬಲವಾಗಿ ನಿಂತಿದೆ. ಸಂಘವು ರಾಜಕೀಯಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡುತ್ತದೆ. ಸಂಘವು ತನ್ನ ಆದರ್ಶಗಳ ಮೂಲಕ ದೃಢವಾಗಿ ಉಳಿಯುತ್ತದೆ ಎಂದಿದ್ದಾರೆ. ಯಾರೋ ಬಯಸಿದ್ದಾರೆ ಎಂದು ಸಂಘಟನೆಯನ್ನ ನಿಷೇಧಿಸಲು ಸಾಧ್ಯವಿಲ್ಲ ಎಂದು ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಅಖಿಲ ಭಾರತ ಕಾರ್ಯಕಾರಿ ಮಂಡಳಿ ಸಭೆಯ 2ನೇ ದಿನದಂದು ಮಾತನಾಡಿದ ದತ್ತಾತ್ರೇಯ ಹೊಸಬಾಳೆ, ಖರ್ಗೆಯವರು ಹಿಂದಿನ ಅನುಭವಗಳಿಂದ ಪಾಠ ಕಲಿಬೇಕು ಎಂದಿದ್ದಾರೆ. ಸಮಾಜವು ಸಂಘವನ್ನ ಒಪ್ಪಿಕೊಂಡಿದೆ ಮತ್ತು ನ್ಯಾಯಾಂಗವೂ ಸಹ ಈ ವಿಷಯದ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನ ನೀಡಿದೆ. ಯಾವುದೇ ಮಹತ್ತರ ಕಾರಣವಿಲ್ಲದೆ ಆರ್ಎಸ್ಎಸ್ ನಿಷೇಧ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ ಎಂದು ಖರ್ಗೆ ಮಾತಿಗೆ ಹೊಸಬಾಳೆ ತಿರುಗೇಟು ಕೊಟ್ಟಿದ್ದಾರೆ. ಸಂಘವು ರಾಷ್ಟ್ರ ನಿರ್ಮಾಣಕ್ಕೆ ಸಮರ್ಪಿತವಾಗಿದೆ. ಇದು ಸಾರ್ವಜನಿಕರ ಬೆಂಬಲವನ್ನ ಹೊಂದಿದೆ. ಯಾವುದೇ ನಿಷೇಧದ ಹಿಂದೆ ಒಂದು ಕಾರಣವಿರಬೇಕು. ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವ ಆರ್ಎಸ್ಎಸ್ ಅನ್ನ ಗುರಿಯಾಗಿಸಿಕೊಂಡು ಏನು ಸಾಧಿಸಬಹುದು? ಸಾರ್ವಜನಿಕರು ಈಗಾಗಲೇ ನಮ್ಮನ್ನ ಒಪ್ಪಿಕೊಂಡಿದ್ದಾರೆ ಎಂದು ಹೊಸಬಾಳೆ ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ವಿಶೇಷವಾಗಿ ಪಂಜಾಬ್ ಮತ್ತು ಸಿಖ್ ಸಮುದಾಯದಲ್ಲಿ ಧಾರ್ಮಿಕ ಮತಾಂತರದ ಘಟನೆಗಳು ಹೆಚ್ಚುತ್ತಿವೆ ಎಂದು ಹೊಸಬಾಳೆ ಹೇಳಿದರು. ಇದನ್ನ ತಡೆಯಲು ಸಂಘವು ಜಾಗೃತಿ ಅಭಿಯಾನಗಳನ್ನ ನಡೆಸುತ್ತಿದೆ. ನಮ್ಮ ಗುರಿ ಯಾರ ವಿರುದ್ಧವೂ ಅಲ್ಲ, ಆದರೆ ವಂಚನೆ ಅಥವಾ ದುರಾಸೆಯಿಂದ ಮತಾಂತರಗೊಂಡವರನ್ನ ಅವರ ಮೂಲ ಧರ್ಮಕ್ಕೆ ಮರಳಿ ತರುವುದು ನಮ್ಮ ಉದ್ದೇಶ ಅಂತ ದತ್ತಾತ್ರೇಯ ಹೊಸಬಾಳೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಖರ್ಗೆ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.